ಹಲೋ ಗೆಳೆಯರೇ, ನಮ್ಮ ಲಾಯ್ಡ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಾರ್ಚ್ 18, 2024 ಹಿಂದೂ ಪತ್ರಿಕೆಯಲ್ಲಿರುವಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ನೋಡಲಿದ್ದೇವೆ. ಸೊ ಇವತ್ತಿನ ಚರ್ಚೆಗೆ ತೆಗೆದುಕೊಂಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ಯಾವ ರೀತಿಯಾಗಿದೆ. ಎಲೆಕ್ಷನ್ ಕಮಿಷನರ್ಗಳ ಒಂದು ಸೆಲೆಕ್ಷನ್ಗೆ ಸಂಬಂಧಪಟ್ಟಂತೆ ಆಲ್ರೆಡಿ ಇವಾಗ ಸರ್ಕಾರ ಸೆಲೆಕ್ಷನನ್ನು ಮಾಡಿದೆ. ಸೊ ಇದರ ನಿಟ್ಟಿನಲ್ಲಿ ಕಮಿಟಿ ಯಾವ ರೀತಿಯಾಗಿದೆ ಅಥವಾ ಈ ಒಂದು ಪ್ಯಾನಲ್ ಏನಿದೆಯಲ್ಲ ಸೆಲೆಕ್ಷನ್ಗೆ ಸಂಬಂಧಪಟ್ಟಂತೆ ಯಾರ್ಯಾರನ್ನು ಒಳಗೊಂಡಿದೆ ಅನ್ನುವಂಥದ್ದನ್ನು ಫೈನಲ್ ಆಗಿ ಕಾಣ್ಬೋದು. ಇನ್ನು ಮೆನಿ ಎಲೆಕ್ಷನ್ಸ್ಗೆ ಸಂಬಂಧಪಟ್ಟಂತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ ರೀತಿಯಾದಂತಹ ಒಂದು ಇನ್ಫ್ಲೂಯೆನ್ಸನ್ನು ಮಾಡ್ತಾ ಇದೆ ಅನ್ನುವಂಥ ಡೈಮೆನ್ಷನನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಇದರಿಂದಾಗಿ ರಿಸಲ್ಟ್ ಆಗಿರ್ಬೋದು ಅಥವಾ ಎಲೆಕ್ಷನ್ ಪ್ರೊಸೆಸ್ ಮೇಲೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ ಅನ್ನುವಂಥ ಒಂದು ಡೈಮೆನ್ಷನನ್ನು ಕೊಡ್ತಾ ಇದ್ದಾರೆ. ಇನ್ನು ಮಯನ್ಮಾರ್ಗೆ ಸಂಬಂಧಪಟ್ಟಂಥ ಒಂದು ಕಾನ್ಫ್ಲಿಕ್ಟ್, ಅಲ್ಲಿ ನಡೀತಾ ಇರುವಂತಹ ಒಂದು ಇಂಟರ್ನಲ್ ಇಶ್ಯೂನಿಂದಾಗಿ ರೀಜನಲ್ ಲೆವೆಲಲ್ಲಿ ಪ್ರಾಬ್ಲಮ್ ಯಾವ ರೀತಿಯಾಗಿ ಕ್ರಿಯೇಟ್ ಆಗಿದೆ. ಈವನ್ ರೀಜನಲ್ ಗ್ರೂಪಿಂಗ್ಗಳು ಸಹ ಯಾವ ರೀತಿಯಾದಂಥ ಫೋಕಸನ್ನು ಮಾಡಬೇಕು ಅಂತ ಡೈಮೆನ್ಷನನ್ನು ಕೊಡ್ತಾ ಇದ್ದಾರೆ. ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಆಗಿರ್ಬೋದು ಅಥವಾ ಇಂಟರ್ನ್ಯಾಷನಲ್ ರಿಲೇಷನ್ ಅಡಿನಲ್ಲಿ GS ಪೇಪರ್ 2 ನಡಿನಲ್ಲಿ ಈ ಒಂದು ಆರ್ಟಿಕಲ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು IPCCಗೆ ಸಂಬಂಧಪಟ್ಟಂಥ GS ಪೇಪರ್ 3 ನಡಿಯಲ್ಲಿ ಎನ್ವಿರಾನ್ಮೆಂಟ್ ಸೆಕ್ಷನ್ಗೆ ಸಂಬಂಧಿಸಿದಂತೆ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ. ಇಕ್ವಿಟಿಯನ್ನು ಎನ್ಶೋರ್ ಮಾಡೋದ್ರಲ್ಲಿ ಈ ಒಂದು ಪ್ಯಾನಲ್ ಸರಿಯಾದಂತಹ ಡಿಸಿಷನನ್ನು ತೆಗೆದುಕೊಂಡಿಲ್ಲ ಅಥವಾ ಪರ್ಸ್ಪೆಕ್ಟಿವಲ್ಲಿ ಸ್ವಲ್ಪ ಬದಲಾವಣೆ ಆಗಬೇಕು ಅನ್ನುವಂಥ ಒಂದು ಪಾಯಿಂಟನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಈ ಒಂದು ರಿಪೋರ್ಟ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಕನೆಕ್ಷನ್ಸನ್ನು ಮಾಡ್ತಾ ಇದ್ದಾರೆ. ಇನ್ನು HbA1c ಅನ್ನುವಂಥ ಒಂದು ಟೆಸ್ಟ್, ಇದು ಡಯಾಬಿಟಿಸ್ಗೆ ಸಂಬಂಧಪಟ್ಟಂತೆ ಇದರಿಂದ ಆಗುವಂಥ ಒಂದು ಇಂಪಾರ್ಟೆನ್ಸ್ ಅಥವಾ ಇದರ ಒಂದು ಪಾಸಿಟಿವ್ ಫೀಡ್ಬ್ಯಾಕ್ ಯಾವ ರೀತಿಯಾಗಿದೆ ಅನ್ನೋದನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಇಷ್ಟು ಇನ್ಫಾರ್ಮೇಷನ್ಸನ್ನು ಇವತ್ತಿನ ಒಂದು ಚರ್ಚೆಯಲ್ಲಿ ನಾವು ನೋಡಲಿದ್ದೇವೆ. ಸೊ ಇವತ್ತಿನ ಚರ್ಚೆಗೆ ತೆಗೆದುಕೊಂಡಿರ್ತಕ್ಕಂತಹ ಮೊದಲನೇ ಆರ್ಟಿಕಲ್ ಯಾವ ರೀತಿಯಾಗಿದೆ ಅಂತ ನೋಡೋದಾದರೆ, ಮೆನಿ ಎಲೆಕ್ಷನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಾರ್ಕ್ ಡೈಮೆನ್ಷನ್ ಅಂತ ಆರ್ಟಿಕಲ್ನ ಟೈಟಲನ್ನು ಕಾಣ್ಬೋದು. ಈ ಒಂದು ಆರ್ಟಿಕಲ್ನಲ್ಲಿ ಇವಾಗ ನಾವು ನೋಡ್ತಾ ಇದ್ದೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಜನರೇಟಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿಯನ್ನು ಕಾಣ್ತಾ ಇದ್ದೀವಿ. ಅಥವಾ ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಇಮೇಜಸ್ಗಳನ್ನು, ವಿಡಿಯೋಗಳನ್ನು ಟ್ರಾನ್ಸ್ಫಾರ್ಮೇಟಿವ್ ಆಗಿರ್ತಕ್ಕಂಥ ವಿಡಿಯೋಸ್ಗಳನ್ನು ಕಾಣ್ತಾ ಇದ್ದೀವಿ. ಸೊ ಇಲ್ಲಿ ರೆವಲ್ಯೂಷನಲೈಸ್ಡ್ ಆಗಿರ್ತಕ್ಕಂಥ ಒಂದು ಕಂಡೀಷನನ್ನೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಕಾಣ್ತಾ ಇದ್ದೀವಿ ಅಂತ ಕಾಣ್ಬೋದು. ಇಲ್ಲಿ ಒಂದು ಸೊಸೈಟಿ ಆಗಿರ್ಬೋದು ಅಥವಾ ಆ ಸೊಸೈಟಿಲಿ ನಡೀತಾ ಇರತಕ್ಕಂತಹ ಅಡ್ವಾನ್ಸ್ಮೆಂಟ್ ಆಗಿರ್ಬೋದು. ಸೊ ಅಲ್ಲಿರ್ತಕ್ಕಂಥ ಪರ್ಸ್ನಾಲಿಟೀಸ್ಗೆ ಸಂಬಂಧಪಟ್ಟಂತಹ ರಿಫ್ಲೆಕ್ಷನ್ಸನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಇನ್ಫಾರ್ಮೇಷನ್ಸ್ ಹೇಗೆ ಇವತ್ತು ವೋಟರ್ಸ್ಗಳ ಒಂದು ಐಡಿಯಾಲಜಿಯನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಹ್ಯೂಮನ್ ಲೈಫ್ಸನ್ನು ಎನ್ಹ್ಯಾನ್ಸ್ ಮಾಡೋಕ್ಕೆ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ. ಬಟ್ ಇದರಿಂದ ಆಗ್ತಕ್ಕಂಥ ಒಂದು ರಿಸ್ಕನ್ನು ನಾವಿಲ್ಲಿ ಕಾಣ್ಬೋದು. ಮಿಸ್ಇನ್ಫಾರ್ಮೇಷನ್ಸನ್ನು ಕೊಡುವಂತಹ ಕಂಟೆಕ್ಸ್ಟ್ ನಡಿನಲ್ಲಿ ಇವಾಗ ಎಲೆಕ್ಷನ್ಗೆ ಸಂಬಂಧಪಟ್ಟಂತಹ ರಿಸಲ್ಟ್ಸ್ಗಳನ್ನು ಮ್ಯಾನಿಪ್ಯುಲೇಷನ್ ಮಾಡ್ಬೋದು. ಎಲೆಕ್ಟೋರಲ್ ಮ್ಯಾನಿಪ್ಯುಲೇಷನ್ಸ್ಗೆ ಮಾಡ್ತಕ್ಕಂಥ ಒಂದು ಹಾದಿಯನ್ನು ನಾವಿಲ್ಲಿ ಕಾಣ್ತಾ ಇದ್ವಿ. ಸೊ ಇಲ್ಲಿರುವಂಥ ಮೇಜರ್ ಕೋರ್ ಇಶ್ಯೂ ಅಂತಂದರೆ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಇರ್ತಕ್ಕಂಥ ಈ ಒಂದು ಟ್ರಾನ್ಸ್ಫಾರ್ಮೇಟಿವ್ ಎಕ್ನಾಲೇಜ್ಮೆಂಟ್ ಏನಿದೆಯಲ್ಲ ಗ್ಲೋಬಲಿ, ಸೊ ಅದನ್ನು ನಾವು ಏನು ಪೊಟೆನ್ಷಿಯಲ್ ಅಂತ ಹೇಳ್ತೀವಿ ಅಂದರೆ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಸಾಕಷ್ಟು ಡೆವಲಪ್ಮೆಂಟನ್ನು ನಾವು ಕಾಣ್ತೀವಿ. ಇದು ಸಾಕಷ್ಟು ಸೆಕ್ಟರ್ಸ್ಗಳಲ್ಲಿ ಸಹಕಾರಿ ಆಗುತ್ತೆ. ಅದನ್ನು ನಾವು ಎಕ್ನಾಲೇಜ್ ಮಾಡಬೇಕು. ಬಟ್ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಇರ್ತಕ್ಕಂಥ ಒಂದು ರಿಸ್ಕ್ ಅಥವಾ ಹೈಲೈಟ್ ಮಾಡ್ತಾ ಇರೋದು ಏನಂತಂದರೆ ಈ ಒಂದು ಆರ್ಟಿಕಲ್ನ ಮುಖಾಂತರ ಅಂತಂದರೆ ಅನ್ಪ್ರೆಸಿಡೆಂಟೆಡ್ ಇಂಪಾರ್ಟೆನ್ಸ್ ಅಂತ. ಸೊ ಅನ್ನೆಸೆಸರಿಲಿ ನಾವು ಇದನ್ನು ಅಷ್ಟೊಂದು ಇಂಪಾರ್ಟೆಂಟನ್ನು ಕೊಡ್ತಾ ಇದ್ದೀವಾ ಅಂತ. ಏಕೆಂದರೆ ಇವಾಗ ನಾವು ಬೇರೆ ಬೇರೆ ಕಂಟ್ರೀಸ್ ನಡಿನಲ್ಲಿ ಇವಾಗ ಎಲೆಕ್ಷನ್ಸ್ಗಳು ನಡೀತಾ ಇದ್ದಾವೆ. ಆ ಒಂದು ಎಲೆಕ್ಷನ್ ನಡಿನಲ್ಲಿ ಎಲೆಕ್ಟೋರಲ್ ಪ್ರೊಸೆಸ್ ಆಗಿರ್ಬೋದು ಅಥವಾ ಔಟ್ಕಮ್ಗಳಾಗಿರ್ಬೋದು, ಇವೆಲ್ಲನೂ ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಇನ್ಫ್ಲೂಯೆನ್ಸ್ ಆಗುತ್ತೆ ಅಂತ ನಾವು ಕಾಣ್ಬೋದು. ಏಕೆಂದರೆ ಇವಾಗ ಡೀಪ್ ಫೇಕ್ ಟೆಕ್ನಾಲಜಿ ಅಂತ ನಾವೇನು ಕನ್ಸಿಡರ್ ಮಾಡ್ತೀವಿ ಅದರಲ್ಲೂ ಮ್ಯಾನಿಪ್ಯುಲೇಷನ್ ಮಾಡುತ್ತೆ. ವೋಟರ್ ಪರ್ಸೆಪ್ಷನನ್ನೇ ಇದು ಮ್ಯಾನಿಪ್ಯುಲೇಷನ್ ಮಾಡುತ್ತೆ ಅಂತ. ಇದರಲ್ಲಿರುವಂತಹ ಜನರೇಟಿವ್ AI ಟೂಲ್ ಏನಿದೆಯಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಡಿನಲ್ಲಿ ಇವಾಗ ಅಡ್ವಾನ್ಸ್ಮೆಂಟನ್ನು ಕಾಣ್ತಾ ಇದ್ದೀವಿ. ಜನರೇಟಿವ್ AI ಟೂಲನ್ನು ಕಾಣ್ತಾ ಇದ್ದೀವಿ. ಸೊ ಇದು ಎಲೆಕ್ಟೋರಲ್ ಪ್ರೊಸೆಸ್ಗೆ ಸಂಬಂಧಪಟ್ಟಂತೆ ಇನ್ಫ್ಲೂಯೆನ್ಸನ್ನು ಮಾಡ್ತಾ ಇದೆ ಅಂತ. ಸೊ ಕೆಲವೊಂದಿಷ್ಟು ಸರ್ವೆಯನ್ನು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ P1 ಅಂತಕ್ಕಂಥ ಒಂದು ಸರ್ವೆಯನ್ನು ನಾವಿಲ್ಲಿ ಕಾಣ್ಬೋದು. ಸೊ ಇವರ ಒಂದು ಸರ್ವೆನ ಆಧಾರದ ಮೇಲೆ ಇದು ಅಥಾರಿಟೇರಿಯನ್ ನೆರೇಟಿವ್ಸನ್ನು ಕೊಡುತ್ತೆ ಎಲೆಕ್ಟೋರಲ್ ಕಂಡೀಷನ್ ಅಡಿನಲ್ಲಿ. ಸೊ ಇಲ್ಲಿ ಹೇಳುತ್ತೆ ಒಂದು ಪೊಲಿಟಿಕಲ್ ಪಾರ್ಟೀಸು ಯಾವ ರೀತಿಯಾಗಿ ಐಡಿಯಾವನ್ನು ಹೊಂದಿದೆ, ಐಡಿಯಾಲಜಿಗಳಾಗಿರ್ಬೋದು, ನೆರೇಟಿವ್ಸನ್ನು ಕೊಡುತ್ತೆ ಇದರಲ್ಲಿ. ಮತ್ತು ಮಿಸ್ಯೂಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಇವತ್ತು ಪರ್ಸ್ನಾಲಿಟೀಸ್ಗೆ ಸಂಬಂಧಪಟ್ಟಂಥ ತಪ್ಪಾದಂತಹ ಇನ್ಫಾರ್ಮೇಷನ್ಸನ್ನು ಅಥವಾ ಮಾಹಿತಿಯನ್ನು ಇದು ಕೊಡ್ಬೋದಲ್ವಾ. ಸೊ ಹಾಗಾಗಿ ಇಲ್ಲಿರುವಂತಹ ಮೇಜರ್ ಕನ್ಸರ್ನ್ ಅಂತಂದರೆ ಅಥವಾ ಇದರ ಒಂದು ಎಫೆಕ್ಟನ್ನು ನಾವು ನೋಡೋದಾದರೆ ಏನು ಪ್ರಾಬ್ಲಮ್ ಇದೆ. ಸೊ ಇಲ್ಲಿ ಇನ್ಫಾರ್ಮೇಷನ್ಗೆ ಸಂಬಂಧಪಟ್ಟಂಥ ಮಿಸ್ಇನ್ಫಾರ್ಮೇಷನ್ಸ್ ಅಥವಾ ಕೆಲವೊಂದಿಷ್ಟು ಸಾರ್ತಿ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಹೆಲ್ಯುಸಿನೇಷನ್ ಕ್ರಿಯೇಟ್ ಆಗ್ತಾ ಇದೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಸಹ ಆಥರ್ ಅವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಬೇಸಿಕಲಿ ನಾವು ಇಲ್ಲಿ ರಿಲಯಬಲ್ ಆಗಿರ್ತಕ್ಕಂಥ ಒಂದು ಡೇಟಾವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಸೊ ಹಾಗಾಗಿ ಮೇಜರ್ ಥ್ರೆಟ್ ಏನಿದೆ ಅಥವಾ ಏನು ಸಜೆಷನ್ಸನ್ನು ನಾವಿಲ್ಲಿ ಕಾಣ್ಬೋದು ಅಂತಂದರೆ ಕ್ರೂಷಲಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಆಗ್ತಾ ಇರುವಂಥ ಒಂದು ಪೊಟೆನ್ಷಿಯಲನ್ನು ಎಷ್ಟು ಮಟ್ಟಿಗೆ ಬೇಕೋ ಅಷ್ಟೇ ನಾವು ಐಡೆಂಟಿಫೈ ಮಾಡಬೇಕು.
ಯಾವ ಸೆಕ್ಟ್ರಲ್ಲಿ ಸಹಕಾರಿ ಆಗುತ್ತೆ ಅಥವಾ ಇದರಿಂದ ನಮ್ಗೆ ಏನು ಬೆನಿಫಿಟ್ ಇದೆ ಅನ್ನೋದ್ರ ಬಗ್ಗೆ ನಾವು ಅಷ್ಟೇ ಇಲ್ಲಿ ತಲೆ ಕೆಡಿಸ್ಕೋಬೇಕು ಅಂತ. ಬಟ್ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ನಾವು ಬ್ಯಾಲೆನ್ಸನ್ನು ಮಾಡಬೇಕಾಗತ್ತೆ. ಕೆಲವೊಂದಿಷ್ಟು ಸರ್ತಿ ಏನಾಗುತ್ತೆ ಅಂದರೆ ಇದರಿಂದ ಆಗ್ತಕ್ಕಂತಹ ಅಡ್ವರ್ಸ್ ಎಫೆಕ್ಟು ಸಹ ಅದನ್ನು ನಾವು ಹೋಗ್ಲಾಡಿಸ್ಲಿಕ್ಕೆ ಆಗದೇ ಇರುವಂಥ ಕಂಡೀಷನ್ಸ್ಗಳನ್ನು ಸಹ ಇದು ಕ್ರಿಯೇಟ್ ಮಾಡ್ಬೋದು. ಅದರಲ್ಲೂ ಇವಾಗ ಪೊಲಿಟಿಕಲ್ ಅಜೆಂಡಾ ಆಗಿರ್ಬೋದು ಅಥವಾ ಡೆಮೋಕ್ರಸೀಸ್ ಅಂತಕ್ಕಂಥ ಈ ಒಂದು ತತ್ವಗಳನ್ನು ಏನು ಮಾಡುತ್ತೆ, ಅದು ವೈಲೇಷನ್ ಮಾಡುತ್ತೆ ಅಥವಾ ಇಲ್ಲಿ ಡಿಸ್ರಪ್ಷನ್ಸನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಇಲ್ಲಿ ನಾವು ನಿಗಾ ವಹಿಸಬೇಕು ಅನ್ನೋದನ್ನು. ಸೊ ಬೇಸಿಕಲಿ ಈ ಒಂದು ಆರ್ಟಿಕಲ್ನ ಒಂದು ಕಂಟೆಕ್ಸ್ಟ್ ಏನಿದೆ ಅಂತಂದರೆ, ಡಿಜಿಟಲ್ನ ಒಂದು ಪ್ಲ್ಯಾಟ್ಫಾರ್ಮ್ನ ಮುಖಾಂತರ ನಮ್ಮ ಒಂದು ಸೊಸೈಟಿ ಮೇಲೆ ಎಷ್ಟರ ಮಟ್ಟಿಗೆ ಇದು ಇನ್ಫ್ಲೂಯೆನ್ಸನ್ನು ಮಾಡ್ತಾ ಇದೆ ವಿತ್ ಕಂಟೆಕ್ಸ್ಟ್ ಟು ಎಲೆಕ್ಷನ್ ಮತ್ತು ಪಬ್ಲಿಕ್ಕಲ್ಲಿರ್ತಕ್ಕಂಥ ಒಂದು ಒಪಿನಿಯನನ್ನು ಯಾವ ರೀತಿಯಾಗಿತ್ತು ಡಿಸೈನ್ ಮಾಡ್ತಾ ಇದೆ, ಮೋಲ್ಡ್ ಮಾಡ್ತಾ ಇದೆ ಅಂತ ನಾವು ಕಾಣ್ಬೋದು. ಸೊ ನಾವಿವಾಗ ಡೆಮೋಕ್ರೆಟಿಕ್ ವ್ಯಾಲ್ಯೂಸ್ಗಳನ್ನು ಅಥವಾ ಪ್ರಜಾಪ್ರಭುತ್ವದ ತತ್ವಗಳನ್ನು ಇವತ್ತು ಸೇಫ್ ಮಾಡಬೇಕಾಗಿದೆ. ಇಲ್ಲಿ ಇಂಟಿಗ್ರಿಟಿಯನ್ನು ತರಬೇಕು. ಈ ಒಂದು ಚುನಾವಣಾ ಪ್ರೊಸೆಸ್ ನಡಿನಲ್ಲಿ, ಚುನಾವಣೆಯ ಮೆಥಡ್ ನಡಿನಲ್ಲಿ ಏನು ಮಾಡಬೇಕಾಗಿದೆ, ಒಂದು ಇಂಟಿಗ್ರಿಟಿಯನ್ನು ತರಬೇಕಾಗುತ್ತೆ. ಸೊ ಎನ್ಶೂರ್ ಮಾಡಬೇಕು ಅಂತಂದರೆ ಮೇಜರ್ ಚಾಲೆಂಜ್ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ನಾವು ಈ ಒಂದು ಬೆನಿಫಿಟನ್ನು ಎಫೆಕ್ಟಿವ್ಲಿ ಮ್ಯಾನೇಜ್ ಮಾಡಬೇಕು. ಸೊ ಇದಕ್ಕೆ ಸಂಬಂಧಪಟ್ಟಂಥ ಚಾಲೆಂಜಸ್ಗಳನ್ನು ಸಹ ಹೋಗಲಾಡಿಸಬೇಕು, ಪಬ್ಲಿಕ್ಕಲ್ಲಿ ಒಂದು ಅವೇರ್ನೆಸ್ಸನ್ನು ತರಬೇಕು. ಸೊ ಇವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಬರ್ತಾ ಇರುವಂತಹ ಒಂದು ಔಟ್ಪುಟ್ನ ಮುಖಾಂತರ ಇನ್ಫ್ಲೂಯೆನ್ಸ್ ಆಗಬಾರ್ದು. ಸೊ ರಿಯಾಲಿಟಿ ಏನಿದೆ ಅಂತ ಪಬ್ಲಿಕ್ಕು ಸಹ ಇವತ್ತು ತಲೆ ಕೆಡಿಸ್ಕೋಬೇಕು ಅನ್ನುವಂಥದ್ದನ್ನು ಕಾಣ್ಬೋದು. ಸೊ ಒಟ್ಟಾರೆಯಾಗಿ ಇವಾಗ ಮೇನ್ಸ್ ನಡಿನಲ್ಲಿ ಈ ಒಂದು ಡೈಮೆನ್ಷನ್ಸ್ಗಳನ್ನು ಕವರ್ ಮಾಡ್ಬೋದು. ಡೆಮೋಕ್ರೆಟಿಕ್ ಪ್ರೊಸೆಸ್ ನಡಿನಲ್ಲಿ ಅಥವಾ ಎಲೆಕ್ಷನ್ ಇಂಟಿಗ್ರಿಟಿಗೆ ಸಂಬಂಧಪಟ್ಟಂತೆ ಜನರೇಟಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟನ್ನು ಮಾಡುತ್ತೆ. ಸೊ ನಾವು ಪಾಲಿಸಿ ಮುಖಾಂತರ ಹೇಗೆ ಮಿಟಿಗೇಷನನ್ನು ಮಾಡಬೇಕು ಅನ್ನುವಂಥ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಈ ಒಂದು ಆರ್ಟಿಕಲ್ನ ಮುಖಾಂತರ ನಾವು ಕನೆಕ್ಟ್ ಮಾಡ್ಕೋಬೋದು. ಇನ್ನು ಮುಂದಿನ ಆರ್ಟಿಕಲನ್ನು ತೆಗೆದುಕೊಳ್ಳೋದಾದರೆ, ದ ಮಯನ್ಮಾರ್ ಕಾನ್ಫ್ಲಿಕ್ಟ್ ಈಸ್ ಅ ರೀಜನಲ್ ಪ್ರಾಬ್ಲಮ್. ಈ ಒಂದು ಆರ್ಟಿಕಲನ್ನು ನಾವು ನೋಡೋದಾದರೆ, ಮಯನ್ಮಾರದಲ್ಲಿ ನಡೀತಾ ಇರುವಂತಹ ಒಂದು ಪೊಲಿಟಿಕಲ್ ಕ್ರೈಸಿಸ್. ಸೊ ಇದರಿಂದ ಅಲ್ಲಿ ವೈಲೆನ್ಸ್ ಕ್ರಿಯೇಟ್ ಆಗಿದೆ ಅಥವಾ ಅಲ್ಲಿರ್ತಕ್ಕಂತಹ ಒಂದು ಮೀಡಿಯಾದ ಸ್ವತಂತ್ರತೆಯೇ ಸಹ ಕಂಪ್ಲೀಟಾಗಿ ಹೋಗ್ಬಿಟ್ಟಿದೆ, ಸಪ್ರೆಸ್ ಆಗಿಬಿಟ್ಟಿದೆ. ಸೊ ಇದರಿಂದ ಅಲ್ಲಿ ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್ ಆಗ್ತಾ ಇದೆ ಅಂತ ನಾವು ಕನೆಕ್ಟ್ ಮಾಡ್ಕೋಬೋದಾ? ಸೊ ಅಲ್ಲಿರುವಂಥ ಒಂದು ಕಾಪ್ ಅವ್ರು ಏನು ಇವಾಗ ಪವರಿಗೆ ಬಂದಿದೆ, ಮಿಲಿಟರಿ ಕಾಪ್ ಇವಾಗ ಪವರಿಗೆ ಬಂದಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಇದರಿಂದಾಗಿ ಅಲ್ಲಿರುವಂತಹ ಮೀಡಿಯಾ ಅಥವಾ ಸೋಷಿಯಲ್ ಮೀಡಿಯಾದ ಒಂದು ಇಂಡಿಪೆಂಡೆನ್ಸಿ ಹಾಳಾಗಿದೆ. ಸೊ ಈವನ್ ಅಲ್ಲಿರುವಂಥ ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸನ್ನು ನಾವು ತೆಗೆದುಕೊಳ್ಳೋದಾದರೆ, ಸರಿಸುಮಾರು 2 ಮಿಲಿಯನ್ ಪೀಪಲ್ ಅಷ್ಟು ಮಯನ್ಮಾರದಲ್ಲಿ ಮತ್ತು 1.5 ಮಿಲಿಯನ್ ರೆಫ್ಯೂಜೀಸ್ಗಳನ್ನು ನಾವು ಕಾಣ್ತಾ ಇದ್ದೀವಿ. ಇಲ್ಲಿಂದ ಡಿಸ್ಪ್ಲೇಸ್ ಆಗಿರುವಂಥ ಒಂದು ಕಂಡೀಷನ್ಸನ್ನು ನಾವು ಕಾಣ್ಬೋದು. ಸೊ ಈ ನಿಟ್ಟಿನಲ್ಲಿ ಅಲ್ಲಿ ಒಂದು ರೀಜನಲ್ ಇನ್ಸ್ಟೆಬಿಲಿಟಿ ಕ್ರಿಯೇಟ್ ಆಗಿದೆ ಹಾಗೂ ಬಡತನವೂ ಸಹ ಹೆಚ್ಚು ಕ್ರಿಯೇಟ್ ಆಗಿದೆ. ಸೊ ಜನರಿಗೆ ಬೇಕಾಗ್ತಕ್ಕಂಥ ಬೇಸಿಕ್ ನೀಡ್ಸೇ ಸಿಗ್ತಿಲ್ಲ. ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್ಸೇ ನಡೀತಾ ಇದೆ ಅಂತಂದರೆ ಅಲ್ಲಿ ಜನರು ಹೇಗೆ ಪೀಸ್ಫುಲ್ ಆಗಿರಲಿಕ್ಕೆ ಸಾಧ್ಯ, ಸ್ಟೇಬಲ್ ಆಗಿರಲಿಕ್ಕೆ ಸಾಧ್ಯ ಹಾಗೂ ದೇಶದ ಒಂದು ಆರ್ಥಿಕತೆಗೆ ಅವರು ಕಾಂಟ್ರಿಬ್ಯೂಷನನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಒಂದು ಕ್ವಶನ್ ಮಾರ್ಕ್ಗಳು. ಸೊ ಹಾಗಾಗಿ ಇವಾಗ ರೀಜನಲ್ ಇನ್ಸ್ಟೆಬಿಲಿಟಿ ಕ್ರಿಯೇಟ್ ಆಗಿದೆ. ಇಲ್ಲಿ ರೀಜನಲ್ ಇನ್ಸ್ಟೆಬಿಲಿಟಿ ಕ್ರಿಯೇಟ್ ಆಗಿದೆ ಅಂತ ಸುತ್ತಮುತ್ತಲಿರ್ತಕ್ಕಂತಹ ದೇಶಗಳಿಗೂ ಆಟೋಮೆಟಿಕ್ಲಿ ಇದು ಇಂಪ್ಯಾಕ್ಟ್ ಆಗುತ್ತೆ. ಇಂಡಿಯಾ, ಬಾಂಗ್ಲಾದೇಶ್, ಚೈನಾ, ಥೈಲ್ಯಾಂಡ್ ಅಂತಹ ಕಂಟ್ರೀಸ್ಗಳು ಸುತ್ತಮುತ್ತಲು ಏನಿದಾವಲ್ಲ, ಸೊ ಈ ಒಂದು ಕಂಟ್ರಿಗಳಿಗೆ ಬೇಕಾಗುವಂತಹ ಇಂಪ್ಯಾಕ್ಟನ್ನು ನಾವು ಕಾಣ್ತಾ ಇದ್ದೀವಿ ಅಥವಾ ಅಫೆಕ್ಟನ್ನು ನಾವು ಕಾಣ್ತಾ ಇದ್ದೀವಿ. ನೇಬರಿಂಗ್ ಕಂಟ್ರೀಸ್ಗೆ ಅಫೆಕ್ಟ್ ಕ್ರಿಯೇಟ್ ಆಗ್ತಾಯಿದೆ, ಸೆಕ್ಯೂರಿಟಿ ಕನ್ಸರ್ನನ್ನು ಸಹ ನಾವು ಕಾಣ್ತಾ ಇದ್ದೀವಿ. ಸೊ ಅಲ್ಲಿ ಜನರು ಏನು ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಒಂದು ಸುತ್ತಮುತ್ತಲು ಇರ್ತಕ್ಕಂಥ ಕಂಟ್ರೀಸ್ಗಳಿಗೆ ಬರ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ರೆಫ್ಯೂಜಿ ಕ್ರೈಸಿಸ್ಗಳು ಸಹ ಈ ನೇಬರಿಂಗ್ ಕಂಟ್ರೀಸ್ನಲ್ಲಿ ಉದ್ಭವ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಸೊ ಇದು ರೀಜನಲ್ ಲೆವೆಲಲ್ಲಿ ಆ ಒಂದು ದೇಶದೊಂದಿಗೆ ಆಗ್ತಾ ಇರುವಂಥ ಟ್ರೇಡ್ ಮೇಲೂ ಇಂಪ್ಯಾಕ್ಟ್ ಆಗುತ್ತೆ, ರೈಟ್. ಸೊ ಹ್ಯುಮ್ಯಾನಿಟೇರಿಯನ್ ಡಿಮ್ಯಾಂಡು ಸಹ ಹೆಚ್ಚಾಗ್ತಾ ಇರೋದ್ರಿಂದ ಸೆಕ್ಯೂರಿಟಿಯ ಒಂದು ಕನ್ಸರ್ನು ಸಹ ನೇಬರಿಂಗ್ ಕಂಟ್ರೀಸೊಂದಿಗೆ ಆಗುತ್ತೆ. ಎಕನಾಮಿಕ್ ಕಾರಿಡಾರ್ಸ್ಗೆ ಸಂಬಂಧಪಟ್ಟಂತಹ ಇಶ್ಯೂಸ್ಗಳನ್ನು ನಾವು ಕಾಣ್ತಾ ಇದ್ದೀವಿ. ಮೊದಲ ಹಂತದಲ್ಲಿ ನೇಬರಿಂಗ್ ಕಂಟ್ರೀಸ್ಗಳಿಗೆ ಅಥವಾ ನೆರೆಹೊರ ರಾಷ್ಟ್ರಗಳಿಗೆ ಎಷ್ಟರ ಮಟ್ಟಿಗೆ ಇದು ಇಂಪ್ಯಾಕ್ಟ್ ಆಗುತ್ತೆ ಅಂತ ಎಂಫಸಿಸ್ ಮಾಡ್ತಾ ಇದ್ದಾರೆ. ಇನ್ನು ರೀಜನಲ್ ಗ್ರೂಪಿಂಗ್ ನಡಿನಲ್ಲೂ ಸಹ ಒಂದು ಸ್ಟೆಬಿಲಿಟಿಯನ್ನು ತರಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಇವಾಗ ಏಷ್ಯನ್ ಕಂಟ್ರಿ ಅಟೆಂಪ್ಟ್ ಮಾಡಿರೋ ಪ್ರಕಾರ 5 ಪಾಯಿಂಟ್ ಕನ್ಸೆನ್ಸಸ್ಸನ್ನು, ಸೊ 5 ಪಾಯಿಂಟ್ ಕನ್ಸೆನ್ಸಸ್ಸನ್ನು, ಅದರಲ್ಲೂ ಈ ಒಂದು ಮಯನ್ಮಾರದಲ್ಲಿ ನಡೀತಾ ಇರುವಂತಹ ಇನ್ಸ್ಟೆಬಿಲಿಟಿಯನ್ನು ಅಥವಾ ಇಲ್ಲಿರುವಂತಹ ಸಿಚುವೇಷನನ್ನು ನಾರ್ಮಲೈಸ್ ಮಾಡಲಿಕ್ಕಂತಲೇ ಒಂದು ಪ್ಲ್ಯಾನ್ನ ತರುವಂಥದ್ದಾಗಲಿ. ಇಷ್ಟೆಲ್ಲ ರೀಜನಲ್ ಗ್ರೂಪಿಂಗ್ಗಳು ಸಪೋರ್ಟನ್ನು ಮಾಡಲಿಕ್ಕೆ ಮುಂದಾದ್ರೂ ಇಲ್ಲಿರುವಂತಹ ಗ್ರೂಪಿಂಗ್ಸ್ಗಳು ಏನು ಮಾಡ್ತಾ ಇದ್ದಾವೆ, ರೆಫ್ಯೂಸಲ್ ಮಾಡ್ತಾ ಇದೆ. ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ಸ್ಗಳನ್ನು ತರೋದ್ರಲ್ಲಿ ರೆಫ್ಯೂಸಲ್ ಮಾಡ್ತಾ ಇದೆ. ಎಲೆಕ್ಟೆಡ್ ಗೌರ್ಮೆಂಟನ್ನು ತರೋದ್ರಲ್ಲಿ ರೆಫ್ಯೂಸಲ್ ಮಾಡ್ತಾ ಇದೆ. ಸೊ ಹಾಗಾಗಿ ಅಲ್ಲಿರುವಂಥ ಪಾಪ್ಯುಲೇಷನ್ಗೆ ಸಪೋರ್ಟ್ನ ಅವಶ್ಯಕತೆ ಇದೆ. ಅಂತಾರಾಷ್ಟ್ರೀಯವಾಗಿರ್ತಕ್ಕಂತಹ ಗ್ರೂಪಿಂಗ್ಸ್ಗಳು ಇವತ್ತು ಅಲ್ಲಿ ಸ್ಟೆಬಿಲಿಟಿನ ತರಲಿಕ್ಕೆ ಮುಂದಾಗಬೇಕು ಅಂತ, ಒಂದು ಕಾಂಪ್ರಿಹೆನ್ಸಿವ್ ಆಗಿರ್ತಕ್ಕಂಥ ಪಾಲಿಸೀಸ್ಗಳನ್ನು ನಾವಿಲ್ಲಿ ತರಬೇಕು ಅಂತ. ಸೊ ಈ ಒಂದು ಅಪ್ರೋಚನ್ನು ತರಲಿಕ್ಕೆ ಅಥವಾ ಫೋಕಸನ್ನು ಮಾಡಲಿಕ್ಕೆ ಲಾಂಗ್ ಟರ್ಮ್ ಆಗಿರುವಂಥ ಒಂದು ರೀಜನಲ್ ಸ್ಟೆಬಿಲಿಟಿ ಮತ್ತು ಗ್ರೋತನ್ನು ಫೋಕಸ್ ಮಾಡ್ತಾ ಪ್ಲ್ಯಾನನ್ನು ತರಬೇಕು ಅಂತ ಆಥರ್ ಅವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಮಯನ್ಮಾರದಲ್ಲಿರ್ತಕ್ಕಂತಹ ಮೀಡಿಯಾಗೆ ಸಂಬಂಧಪಟ್ಟಂಥ ಸ್ವತಂತ್ರತೆಯನ್ನು ಪ್ರೊವೈಡ್ ಮಾಡೋದು, ಅಲ್ಲಿರುವಂತಹ ಜರ್ನಲಿಸ್ಟ್ಗಳಿಗೆ ಬೇಕಾಗುವಂಥ ಒಂದು ಸುರಕ್ಷತೆಯನ್ನು ಕೊಡುವಂಥದ್ದಾಗಲಿ. ಸೊ ಇಲ್ಲಿರುವಂತಹ ಬೇಸಿಕ್ ಪ್ರೊಪ್ಯಾಗಂಡ ಅಂತಂದರೆ ಒಂದು ಮೀಡಿಯಾಗೆ ಸಂಬಂಧಪಟ್ಟಂಥ ಸ್ವತಂತ್ರತೆಯನ್ನು ತರ್ತಾ ಇದ್ದೀವಿ ಹಾಗೂ ಏಷ್ಯನ್ ಗ್ರೂಪಿಂಗು ಸಹ
ಇಲ್ಲಿರುವಂತಹ ಬರ್ಮೀಸ್ ಪೀಪಲ್ ಸ್ಟ್ರಗಲ್ಗೆ ಸಂಬಂಧಿಸಿದಂತಹ ಸೆಕ್ಯುರಿಟಿ, ಎಕನಾಮಿಕ್ ಇಂಟ್ರೆಸ್ಟ್ ಏನಿದೆಯಲ್ಲ ರೀಜನಲ್ ಲೆವೆಲಲ್ಲಿ, ಮತ್ತು ಸ್ಟ್ರಾಟಜಿಕ್ ಟೈಸ್ಗಳನ್ನು ಸಹ ಮಯನ್ಮಾರೊಂದಿಗೆ ಬೇರೆ ಕಂಟ್ರೀಸ್ಗಳು ಮಾಡಲಿಕ್ಕೆ ಬೇಕಾಗುವಂಥ ಒಂದು ಸಪೋರ್ಟನ್ನು ಸಹ ಪ್ರೊವೈಡ್ ಮಾಡಬೇಕು ಅಂತ. ಇಲ್ಲಿ ಡೆಮೊಕ್ರೆಟಿಕ್ ಟ್ರಾನ್ಸಿಷನ್ನ ತರಲಿಕ್ಕೆ ರೀಜನಲ್ ಕೋಆಪರೇಷನ್ ಎಷ್ಟು ಇಂಪಾರ್ಟೆಂಟ್, ಪಾಲಿಸಿ ಮೇಕರ್ಸ್ಗಳು ಎಷ್ಟು ಮಟ್ಟಿಗೆ ವರ್ಕ್ ಮಾಡಬೇಕು ಅನ್ನುವಂಥ ಒಂದು ಪರ್ಸ್ಪೆಕ್ಟಿವನ್ನು ಕೊಟ್ಟಿದ್ದಾರೆ. ರೀಜನಲ್ ಗ್ರೂಪಿಂಗ್ಸ್ಗಳು ಒಂದು ದೇಶದಲ್ಲಿ ಆಗ್ತಾ ಇರುವಂತಹ ಕ್ರೈಸಿಸನ್ನು ಎಷ್ಟು ಮಟ್ಟಿಗೆ ಸಪೋರ್ಟ್ ಮಾಡಬೇಕು, ಹೇಗೆ ಎತ್ತಿ ಹಿಡಿಬೇಕು ಅನ್ನುವಂಥ ಒಂದು ಡೈಮೆನ್ಷನನ್ನು ಈ ಒಂದು ಆರ್ಟಿಕಲ್ ಮುಖಾಂತರ ನಾವು ಕನೆಕ್ಟ್ ಮಾಡ್ಕೋಬೋದು. ಇನ್ನು ಮುಂದಿನ ಆರ್ಟಿಕಲನ್ನು ತೆಗೆದುಕೊಳ್ಳೋದಾದರೆ ದ ಪ್ರಾಬ್ಲಮ್ ಆಫ್ ಇಕ್ವಿಟಿ ಇನ್ IPCC ರಿಪೋರ್ಟ್. ಈ ಒಂದು ಆರ್ಟಿಕಲ್ ನಮಗೆ ಯಾಕೆ ಇಂಪಾರ್ಟೆಂಟ್ ಅಂತಂದರೆ, ಇವಾಗ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ಪ್ರೆಸೆಂಟ್ ಕಂಡೀಷನಲ್ಲಿ COP28 ನಡಿನಲ್ಲೂ ಸಹ ಹೇಗೆ ಡೆವಲಪ್ಡ್ ಹಾಗೂ ಡೆವಲಪಿಂಗ್ ಕಂಟ್ರೀಸ್ ಮಧ್ಯೆ ನಡೀತಾ ಇರುವಂಥ ಒಂದು ಕಾನ್ಫ್ಲಿಕ್ಟ್ಗೆ ರೆಸೊಲ್ಯೂಷನ್ಸನ್ನು ನಾವು ಕಾಣ್ತಾ ಇದ್ದೀವಿ. ಅದೇ ರೀತಿಯಾಗಿ IPCC ಕೊಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ರಿಪೋರ್ಟ್. UN ಇಂಟರ್ಗವರ್ಮೆಂಟಲ್ ಪ್ಯಾನೆಲ್ ಆನ್ ಕ್ಲೈಮೇಟ್ ಚೇಂಜ್, IPCC ಏನು ಮಾಡುತ್ತೆ ಅಂದರೆ ಒಂದು ಅಸೆಸ್ಮೆಂಟ್ ರಿಪೋರ್ಟನ್ನು ರೆಡಿ ಮಾಡುತ್ತೆ. ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ಒಂದು ರಾಷ್ಟ್ರ ಯಾವ ರೀತಿಯಾಗಿ ಪಾಲಿಸೀಸ್ಗಳಲ್ಲಿ ಬದಲಾವಣೆಯನ್ನು ತರಬೇಕು, ಹೇಗೆ ಪ್ರೆಸೆಂಟ್ ಕಂಡೀಷನಲ್ಲಿ ಕ್ಲೈಮೇಟ್ ಚೇಂಜಿಂದ ಆಗ್ತಾ ಇರುವಂಥ ಒಂದು ಇಂಪ್ಯಾಕ್ಟನ್ನು ತಡೆಗಟ್ಟಬೇಕು. ಇಲ್ಲಿ ಕೊಟ್ಟಿರುವಂಥ ರಿಪೋರ್ಟ್ನ ಆಧಾರದ ಮೇಲೆ ನಾವು ಪ್ಯಾರಿಸ್ ಅಗ್ರಿಮೆಂಟಲ್ಲಿ ಏನು ಟಾರ್ಗೆಟನ್ನು ಹಾಕ್ಕೊಂಡಿದ್ವಿ ಅದನ್ನು ಇಮಿಡಿಯೇಟಾಗಿ ರೀಚ್ ಮಾಡಬೇಕು ಅಂತ 6th ಅಸೆಸ್ಮೆಂಟ್ ರಿಪೋರ್ಟ್ ನಡಿನಲ್ಲಿ ಹೈಲೈಟ್ ಮಾಡ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಾವು ಎಲ್ಲರೂ ಸೇರಿಬಿಟ್ಟು ಇವಾಗ ಡೆವಲಪಿಂಗ್ ನೇಷನ್ಸ್ ಆಗಿರ್ಬೋದು, ಡೆವಲಪ್ಡ್ ನೇಷನ್ಸ್ ಆಗಿರ್ಬೋದು, ಲೀಸ್ಟ್ ಡೆವಲಪ್ಡ್ ನೇಷನ್ಸ್, ಡೆವಲಪಿಂಗ್ ಕಂಟ್ರೀಸ್ಗಳಾಗಿರ್ಬೋದು, ಎಲ್ಲ ದೇಶಗಳು ಇವತ್ತು ಏನು ಮಾಡಬೇಕಾಗಿದೆ, ಎಮಿಷನ್ಸನ್ನು ತಡೆಗಟ್ಟಬೇಕು. ಇಲ್ಲಿ ಯಾವುದೇ ರೀತಿಯಾದಂತಹ ಡಿಸ್ಪ್ಯಾರಿಟಿ ಇಲ್ಲದೇ ಎಲ್ಲರೂ ಎಫರ್ಟ್ಸನ್ನು ಹಾಕಬೇಕು ಅಂತ IPCC ಒಂದು ರಿಪೋರ್ಟನ್ನು ಕೊಡ್ತಾ ಇದೆ. ಎಮಿಷನ್ಗೆ ಸಂಬಂಧಪಟ್ಟಂತೆ ಡೆವಲಪ್ಡ್ ಆಗಿರ್ಬೋದು, ಡೆವಲಪಿಂಗ್ ಕಂಟ್ರೀಸ್ಗಳಾಗಿರ್ಬೋದು, ಎಲ್ಲರೂ ಇದರಿಂದ ಫೇಸನ್ನು ಮಾಡ್ತಾ ಇರೋದ್ರಿಂದ, ಇದರಿಂದ ತೊಂದರೆ ಆಗ್ತಾ ಇರೋದ್ರಿಂದ ಕಾರ್ಬನ್ ಸಿಕ್ವಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಅಥವಾ ಲ್ಯಾಂಡ್ ಬೇಸ್ಡ್ ಕಾರ್ಬನ್ ಸಿಂಕ್ಸನ್ನು ನಾವು ಫೋಕಸ್ ಮಾಡೋದು, ಅಂದರೆ ಫಾರೆಸ್ಟ್ಗಳ ಒಂದು ಡೆವಲಪ್ಮೆಂಟನ್ನು ಮಾಡುವಂಥದ್ದಾಗಲಿ, ಕಾರ್ಬನ್ ಕ್ಯಾಪ್ಚರಿಂಗ್ ಸ್ಟೋರೇಜನ್ನು ಸಹ ಎನ್ಹ್ಯಾನ್ಸ್ ಮಾಡಬೇಕು ಅನ್ನುವಂಥದ್ದನ್ನು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇವರು ಕೊಟ್ಟಿರುವಂತಹ ರಿಪೋರ್ಟ್ ನಾವು ಎಮಿಷನ್ಸನ್ನು ರಿಡಕ್ಷನ್ ಮಾಡಬೇಕು ಅಂತ. ಆದರೆ ಇವತ್ತು ಡೆವಲಪ್ಡ್ ನೇಷನ್ಸ್ಗಳು ಹಿಸ್ಟಾರಿಕಲಿ ಎಮಿಷನ್ಸನ್ನು ಮಾಡಿದವಲ್ಲ, ಅವ್ರಿಗೆ ಯಾವುದೇ ರೀತಿಯಾಗಿ ಇವಾಗ ಅವ್ರು ಏನು ಮಾಡಬೇಕು, ನಾವು ಝೀರೋ ಎಮಿಷನ್ಸ್ ಅಂತ ಏನು ಕರಿತೀವಿ, ಝೀರೋ ನೆಟ್ ಎಮಿಷನ್ಸ್ ಅಂತ ಏನು ಕರಿತೀವಿ, ಅವ್ರಿಗೆ ನೆಗೆಟಿವ್ ಎಮಿಷನ್ಸನ್ನು ಕೊಡಬೇಕು ಅಂತ ಪರ್ಸ್ಪೆಕ್ಟಿವನ್ನು ಇಲ್ಲಿ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಇವಾಗ IPCC ಕೊಡ್ತಾ ಇರುವಂಥ ಅಸೆಸ್ಮೆಂಟ್ ರಿಪೋರ್ಟ್ ನಡಿನಲ್ಲಿ, ಈ ಒಂದು ಡಾಕ್ಯುಮೆಂಟೇಷನ್ ನಡಿನಲ್ಲಿ ಸೈಂಟಿಫಿಕಲಿ, ಟೆಕ್ನಿಕಲಿ ಆಗಿರ್ಬೋದು, ಸೋಷಿಯೋ ಎಕನಾಮಿಕ್ ನಾಲೆಜ್ನ ಆಧಾರದ ಮೇಲೆ ಒಂದು ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಮಿಟಿಗೇಷನ್ಸನ್ನು ಮಾಡಬೇಕು, ಎಲ್ಲ ಸ್ಟ್ರಾಟಜೀಸನ್ನು ಯಾವ ರೀತಿಯಾಗಿ ಅವರು ಪ್ರೊವೈಡ್ ಮಾಡ್ತಾರಲ್ಲ, ಈ ಒಂದು ಹಂತದಡಿನಲ್ಲಿ ಫ್ಯೂಚರ್ ಲೆವೆಲಲ್ಲೂ ಸಹ ಒಂದು ಇಂಟಿಗ್ರೇಟೆಡ್ ಅಸೆಸ್ಮೆಂಟ್ ಮಾಡೆಲ್ಸ್ಗಳನ್ನು ನಾವು ತರುವಂತಹ ಸಂದರ್ಭದಲ್ಲಿ ಕಾಂಪ್ರಿಹೆನ್ಸಿವ್ ಆಗಿ ಒಂದು ಐಡೆಂಟಿಫಿಕೇಷನನ್ನು ಮಾಡಬೇಕು. ಇವತ್ತು ಕ್ಲೈಮೇಟ್ ಹಾಗೂ ಎಕನಾಮಿ ಎರಡೂ ನಮಗೆ ಇಂಪಾರ್ಟೆಂಟ್. ಕ್ಲೈಮೇಟ್ಗೆ ಸಂಬಂಧಪಟ್ಟಂತೆ ನಾವು ಹಾರ್ಮ್ ಮಾಡ್ತಾ ಇದ್ರೂ ಸಹ ಅದು ಎಕನಾಮಿಕಲಿ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇರುತ್ತೆ, ಡೆವಲಪ್ಮೆಂಟ್ ಆಸ್ಪೆಕ್ಟ್ಸಲ್ಲಿ ಮಾಡ್ತಾ ಇರುತ್ತೆ. ಬಟ್ ಇನ್ ದ ಸೇಮ್ ವೇ ನಮಗೆ ಎನ್ವಿರಾನ್ಮೆಂಟ್ನ ಒಂದು ಸಂರಕ್ಷಣೆ ಮಾಡೋದು ಅಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ. ಇದು ಬೇಸಿಕಲಿ ಇನಿಷಿಯಲ್ ಸ್ಟೇಜಲ್ಲಿ ಎನ್ವಿರಾನ್ಮೆಂಟ್ಗೆ ಇಂಪ್ಯಾಕ್ಟನ್ನು ಮಾಡಿದ್ರೂ ಸಹ ನಾವು ಟೆಕ್ನಾಲಜೀಸ್ಗಳ ಮುಖಾಂತರ ಅಥವಾ ಒಂದು ಇನೋವೇಷನ್ನ ಮುಖಾಂತರ ಮತ್ತೆ ರೀಸ್ಟೋರೇಷನ್ಸನ್ನು ಮಾಡ್ಬೋದು ಅನ್ನುವಂಥ ಆಸ್ಪೆಕ್ಟ್ಸನ್ನು ಸಹ ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ನಾವೇನು ಮಾಡಬೇಕಾಗಿದೆ, ಒಂದು ಇಂಟಿಗ್ರೇಟೆಡ್ ಆಗಿರ್ತಕ್ಕಂಥ ಅಸೆಸ್ಮೆಂಟ್ ಮಾಡೆಲನ್ನು ತರಬೇಕು ಅಂತ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಈ ಒಂದು ಮಾಡೆಲ್ನ ಇಂಪಾರ್ಟೆನ್ಸ್ ಏನಿದೆ ಅಂತಂದರೆ, ನಾವು ಪ್ಯಾರಲಲಿ ಎಕನಾಮಿಕ್ ಬರ್ಡನ್ ಏನಿದೆಯಲ್ಲ ಅದನ್ನು ಸಹ ರೆಡ್ಯೂಸ್ ಮಾಡೋದು, ಕ್ಲೈಮೇಟ್ ಆ್ಯಕ್ಷನಿಂದ ಆಗ್ತಾ ಇರುವಂತಹ ಒಂದು ಡಿಸ್ಪ್ಯಾರಿಟಿಯನ್ನು ಸಹ ಕಡಿಮೆ ಮಾಡೋದು. ಇದೇ ರೀತಿಯಾಗಿ ಇವಾಗ ಡೆವಲಪ್ಡ್ ನೇಷನ್ಸನ್ನು ನಾವು ನೋಡೋದಾದರೆ, ಡೆವಲಪ್ಡ್ ನೇಷನ್ಸ್ಗಳು ಇದು ಆಲ್ರೆಡಿ ಡೆವಲಪ್ ಆಗಿದ್ದಾವೆ. ಅವ್ರ ಹತ್ರ ಇವಾಗ ನಾವೇನಾದರೂ ಟೆಕ್ನಾಲಜಿಗಳಲ್ಲಿ ಬದಲಾವಣೆ ಮಾಡಿದರೂ ಇಮಿಡಿಯೇಟಾಗಿ ಅವರು ಅಡಾಪ್ಟ್ ಮಾಡ್ಕೊಳ್ಳುವಂಥ ಒಂದು ಸಾಮರ್ಥ್ಯತೆಯನ್ನು ಹೊಂದಿದ್ದಾರೆ. ಆದರೆ ಡೆವಲಪಿಂಗ್ ನೇಷನ್ಸ್ಗಳ ಒಂದು ಕಷ್ಟವನ್ನು ನಾವು ನೋಡೋದಾದರೆ, ಇಲ್ಲಿ ಪರ್ ಕ್ಯಾಪಿಟಾ ಕನ್ಸಂಪ್ಷನ್ನೂ ಸಹ ಕಡಿಮೆ ಇದೆ, ಕಂಪ್ಯಾರಿಟಿವ್ಲಿ ಕಡಿಮೆ ಇದೆ. ಈವನ್ ನಾವು ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗಳ ಒಂದು ಕನ್ಸಂಪ್ಷನ್ ಆಗಿರ್ಬೋದು, ಅಥವಾ ಮಿಟಿಗೇಷನ್ಗೆ ಸಂಬಂಧಪಟ್ಟಂಥ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ನೋಡೋದಾದರೆ, ಗ್ಲೋಬಲ್ ನಾರ್ತ್ ಮತ್ತು ಗ್ಲೋಬಲ್ ಸೌತ್ ನಡಿನಲ್ಲಿ ಡಿಸ್ಪ್ಯಾರಿಟಿ ಅಂತೂ ಡೆಫಿನೆಟ್ಲಿ ಇದ್ದೇ ಇದೆ. ಗ್ಲೋಬಲ್ ನಾರ್ತ್ ಮತ್ತು ಗ್ಲೋಬಲ್ ಸೌತನ್ನು ನಾವು ನೋಡೋದು, ಗ್ಲೋಬಲ್ ಸೌತ್ ಅನ್ನುವಂಥ ಒಂದು ಕಂಟೆಕ್ಸ್ಟ್ ಏನಾಗುತ್ತೆ ಅಂದರೆ, ಡೆವಲಪಿಂಗ್ ನೇಷನ್ಸ್ಗೆ ರೆಫರ್ ಮಾಡುವಾಗ ಇವಾಗ ಡೆವಲಪ್ಡ್ ಕಂಡೀಷನ್ಸ್ ಏನಿದಾವಲ್ಲ, ಡೆವಲಪ್ಡ್ ನೇಷನ್ಸ್ಗಳು ಇವಾಗ ಗ್ಲೋಬಲ್ ನಾರ್ತ್ ಅನ್ನುವಂಥ ಕಂಟೆಕ್ಸ್ಟನ್ನು ಇಲ್ಲಿ ರೆಫರ್ ಮಾಡ್ತಾ ಇದ್ದಾರೆ. ಈ ಒಂದು ಆಧಾರದ ಮೇಲೆ ಪರ್ ಕ್ಯಾಪಿಟಾ ಎಮಿಷನ್ನು ಆಗಿರ್ಬೋದು, ಇದೆಲ್ಲ ಸಹ ಡೆವಲಪಿಂಗ್ ನೇಷನ್ಸ್ ಅಡಿಯಲ್ಲಿ ಕಡಿಮೆ ಇದೆ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಹಾಗಾಗಿ
ಈ ಒಂದು ಆರ್ಟಿಕಲ್ ಅಡಿಯಲ್ಲಿ IPCC ಒಂದು ರಿಪೋರ್ಟನ್ನು ಕೊಡುವಂತಹ ಸಂದರ್ಭದಲ್ಲಿ ಯಾವ ಪ್ರಿನ್ಸಿಪಲ್ಸನ್ನು ತರ್ತಾ ಇದೆ, ಇಲ್ಲಿ ಇಕ್ವಿಟಿಯನ್ನು ಎನ್ಶೋರ್ ಮಾಡ್ತಾ ಇದೆ, ಕ್ಲೈಮೇಟ್ ಜಸ್ಟಿಸನ್ನು ಇಲ್ಲಿ ಎನ್ಶೋರ್ ಮಾಡ್ತಾ ಇದೆ ಅಂತ ಪರ್ಸ್ಪೆಕ್ಟಿವನ್ನು ಕಾಣ್ಬೋದು. ಸೊ ಇಲ್ಲಿ ಲೇಖಕರು ಪ್ರಾಮುಖ್ಯವನ್ನು ಕೊಡ್ತಾ ಇರೋದು IPCC ರಿಪೋರ್ಟನ್ನು ಕೊಡುವಂತಹ ಒಂದು ಸಂದರ್ಭದಲ್ಲಿ ಇಕ್ವಿಟಿಯನ್ನು ಎನ್ಶೋರ್ ಮಾಡಬೇಕು. ಪ್ರಯಾರಿಟಿಯ ಆಧಾರದ ಮೇಲೆ ಒಂದು ರಿವಿಷನ್ ಮಾಡೆಲನ್ನು ಇಲ್ಲಿ ತರಬೇಕು. ಡೆವಲಪಿಂಗ್ ನೇಷನ್ಸ್ಗಳು ಯಾವ ರೀತಿಯಾದಂತಹ ಟಾರ್ಗೆಟನ್ನು ಹಾಕ್ಕೋಬೇಕು, ಡೆವಲಪಿಂಗ್ ನೇಷನ್ಸ್ಗಳು ಯಾವ ರೀತಿಯಾದಂಥ ಒಂದು ಟಾರ್ಗೆಟನ್ನು ಹಾಕ್ಕೋಬೇಕು, ಅದರಲ್ಲೂ ಕಾರ್ಬನ್ ಬಜೆಟಿಂಗೆ ಸಂಬಂಧಪಟ್ಟಂತೆ ಹೇಗೆ ರೀಜನ್ ಲೆವೆಲಲ್ಲಿ ಗ್ರೂಪಿಂಗನ್ನು ಮಾಡಬೇಕು. ಅಸೆಸ್ಮೆಂಟ್ ಏನೋ ಕೊಟ್ಟಿದ್ದಾರೆ. ಸೊ ನಿಜವಾಗ್ಲೂ ರಿಡಕ್ಷನನ್ನು ಮಾಡಬೇಕು ಅಥವಾ ಕ್ಲೈಮೇಟ್ ಆ್ಯಕ್ಷನ್ ಇವಾಗ ಭಾಳ ಹದಗೆಡ್ತಾ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂಥ ಆ್ಯಕ್ಷನ್ ಸ್ಟ್ರಾಟಜೀಸ್ಗಳನ್ನು ನಾವು ತರಲೇಬೇಕು, ಹೈಲೈಟ್ ಮಾಡಿದ್ದಾರೆ. ಬಟ್ ಇಲ್ಲಿ ಹೈಲೈಟ್ ಮಾಡುವಂಥ ಸಂದರ್ಭದಲ್ಲಿ ಒಂದು ಇಕ್ವಿಟಿಯನ್ನು ಎನ್ಶೋರ್ ಮಾಡಿದಾರಾ ಅನ್ನೋದ್ರ ಬಗ್ಗೆ ಕ್ವಶನ್ ಮಾರ್ಕನ್ನು ಇಲ್ಲಿ ಆಥರ್ ಅವರು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ಆರ್ಟಿಕಲನ್ನು ತೆಗೆದುಕೊಳ್ಳೋದಾದರೆ HbA1c ಟೆಸ್ಟ್ಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಅಡ್ವಾಂಟೇಜಸನ್ನು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಇವಾಗ ಡಯಾಬಿಟಿಸ್ ಹೆಚ್ಚು ಸಂಖ್ಯೆಯಲ್ಲಿ ಬೆಳೀತಾ ಇರೋದ್ರಿಂದ ಡಯಾಬಿಟಿಕ್ ಪೇಷಂಟ್ಸ್ಗಳನ್ನು ನಾವು ಹೆಚ್ಚು ನೋಡ್ತಾ ಇದ್ದೀವಿ. ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚು ಸಹ ಎಸ್ಟಿಮೇಷನ್ ಮಾಡಿರೋ ಪ್ರಕಾರ ಇದರ ಒಂದು ಎಸ್ಟಿಮೇಷನ್ ಯಾವ ರೀತಿಯಾಗಿದೆ ಅಂತಂದರೆ ಭಾರತದಲ್ಲಿ ಸರಿಸುಮಾರು 10.13 crore ಪೀಪಲ್ ಅಷ್ಟು ಡಯಾಬಿಟಿಕ್ ಇರೋದನ್ನು ಕಾಣ್ತಾ ಇದ್ದೀವಿ ಇದರಲ್ಲಿ. ಮತ್ತು ಅಗೇನ್ 13.6 crore ಅಷ್ಟು ಪೀಪಲ್ ಪ್ರೀ ಡಯಾಬಿಟಿಕ್ ಕಂಡೀಷನ್ಸನ್ನು ಹೊಂದಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಪರ್ಟಿಕ್ಯುಲರ್ಲಿ 2023ರಲ್ಲಿ ಪಬ್ಲಿಷ್ ಮಾಡಿರುವಂತಹ ಈ ಒಂದು ರಿಪೋರ್ಟ್ ಹೇಳೋ ಪ್ರಕಾರ ಭಾರತ ಇವತ್ತು ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂಥ ಡಯಾಬಿಟಿಕ್ ಪೇಷಂಟ್ಸ್ ನಡಿನಲ್ಲಿ 17% ಅಷ್ಟು ಗ್ಲೋಬಲ್ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ಸೊ ಹಾಗಾಗಿ ಇದರ ಒಂದು ಕನ್ಸರ್ನ್ ನಮಗೆ ತುಂಬ ಇಂಪಾರ್ಟೆಂಟ್. ಇದರಲ್ಲಿ ಅಗೇನ್ ನಾವು ಟೈಪ್ 1, ಟೈಪ್ 2 ಈ ರೀತಿಯಾದಂತಹ ಕೆಟಗರೈಸೇಷನನ್ನು ನೋಡ್ತೀವಿ. ಅಂದರೆ ಗ್ರಾವಿಟಿ ಲೆವೆಲ್ ಅದು ಎಷ್ಟು ಮಟ್ಟಿಗೆ ವ್ಯಕ್ತಿನಲ್ಲಿ ಇಂಪ್ಯಾಕ್ಟನ್ನು ಮಾಡ್ತಾ ಇದೆ ಅದರ ಆಧಾರದ ಮೇಲೆ. ಸೊ ಇಲ್ಲಿ ಇದನ್ನು ಮ್ಯಾನೇಜ್ ಮಾಡ್ಲಿಕ್ಕಂತಲೇ ಏನಾಗುತ್ತೆ ಅಂದರೆ ಹಿಮೋಗ್ಲೋಬಿನ್ಗೆ ಸಂಬಂಧಪಟ್ಟಂತಹ ಟೆಸ್ಟನ್ನು ನಾವು ಏನು ಮಾಡ್ತಾ ಇದ್ದೀವಿ, HbA1c ಇದೊಂದು ಹಿಮೋಗ್ಲೋಬಿನ್ಗೆ ಸಂಬಂಧಪಟ್ಟಂಥ ಟೆಸ್ಟ್. ಸೊ ಇಲ್ಲಿ ಒಂದು ಹಿಮೋಗ್ಲೋಬಿನ್ ನಡಿನಲ್ಲಿ ಎಷ್ಟು ಮಟ್ಟಿಗೆ ಶುಗರ್ ಅಟ್ಯಾಚ್ ಆಗಿದೆ ಅಂತ ಐಡೆಂಟಿಫೈ ಮಾಡ್ತಾರೆ. ಸೊ ಹಿಮೋಗ್ಲೋಬಿನ್ ಕಂಟೆಂಟ್ ಇರುತ್ತಲ್ಲ, ಇಲ್ಲಿ ಶುಗರ್ ಎಷ್ಟು ಮಟ್ಟಿಗೆ ಬಾಂಡ್ ಆಗಿದೆ ಅನ್ನೋದ್ರ ಮೇಲೆ. ಇವಾಗ ನಾರ್ಮಲಿ ನಾವು ಹಿಮೋಗ್ಲೋಬಿನ್ಗೆ ಸಂಬಂಧಪಟ್ಟಂಥ ಟೆಸ್ಟನ್ನು ಮಾಡುವಂಥ ಸಂದರ್ಭದಲ್ಲಿ ಅಥವಾ ಶುಗರ್ ಲೆವೆಲನ್ನು ಟೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಏನಾಗುತ್ತೆ, ಬೇರೆ ಬೇರೆ ಫ್ಯಾಕ್ಟರ್ಸ್ಗಳನ್ನು ಕನ್ಸಿಡರ್ ಮಾಡ್ತಾರೆ. ಯಾವ ರೀತಿ ಅಂತ ಫುಡ್ಡನ್ನು ಅವ್ರು ತಿಂತಾರೆ, ಶುಗರ್ ಲೆವೆಲ್ ಎಷ್ಟಿದೆ, ಗ್ಲೂಕೋಸ್ ಎಷ್ಟು ಮಟ್ಟಿಗೆ ಅಟ್ಯಾಚ್ ಆಗಿದೆ, ಇದನ್ನೆಲ್ಲ ಐಡೆಂಟಿಫೈ ಮಾಡ್ತೀವಿ. ರೆಡ್ ಬ್ಲಡ್ ಸೆಲ್ಸ್ ನಡಿನಲ್ಲಿ ಅಥವಾ ಈ RBCನಲ್ಲಿರ್ತಕ್ಕಂಥ ಹಿಮೋಗ್ಲೋಬಿನ್ ಕಂಟೆಂಟ್ಗೆ ಎಷ್ಟು ಮಟ್ಟಿಗೆ ಶುಗರ್ ಅಟ್ಯಾಚ್ ಆಗಿದೆ ಅನ್ನೋದ್ರ ಬಗ್ಗೆ ಐಡೆಂಟಿಫೈನ ಮಾಡ್ತಾ ಇದ್ದೀವಿ. ಸೊ ಇದರ ಆಧಾರದ ಮೇಲೆ ನಾವು ಈ ಒಂದು ಟೆಸ್ಟನ್ನು ಯೂಸ್ ಮಾಡೋದ್ರ ಮುಖಾಂತರ ಈ ಒಂದು ಟೆಸ್ಟನ್ನು ಯೂಸ್ ಮಾಡುವಾಗ ಅಕ್ಯುರೇಸಿ ಲೆವೆಲ್ಲು ಹೆಚ್ಚಾಗಿರುತ್ತೆ ಅಂತ ಆರ್ಟಿಕಲ್ ನಡಿಯಲ್ಲಿ ಕಾಣ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಒಬ್ಬ ವ್ಯಕ್ತಿ ನಡಿಯಲ್ಲಿ ಲಿವರ್ ಏನಾದರೂ ಫೇಲ್ಯೂರ್ ಆದರೆ, ಕಿಡ್ನಿ ಫೇಲ್ಯೂರ್ ಆದರೆ, ಈ ಒಂದು ಸಂದರ್ಭದಲ್ಲಿ ಫಿಲ್ಟ್ರೇಷನ್ ಆಗ್ತಾ ಇರೋದಿಲ್ಲ. ಈ ಒಂದು ಬಾಡಿನಲ್ಲಿರುವಂಥ ಫ್ಲೂಯಿಡ್ ಸರಿಯಾಗಿ ಫಿಲ್ಟ್ರೇಷನ್ ಆಗ್ತಾ ಇರೋದಿಲ್ಲ, ಹಾಗಾಗಿ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಡೇಟಾಗಳು ಸ್ವಲ್ಪ ವೇರಿಯೇಷನ್ಸ್ ಆಗುತ್ತೆ. ಅಂದರೆ ಆ ಒಂದು ವ್ಯಕ್ತಿಯಲ್ಲಿರ್ತಕ್ಕಂತಹ ಕ್ಲಿನಿಕಲ್ ಕಂಡೀಷನ್ ಆಧಾರದ ಮೇಲೆ ಎನಿಮಿಯಾ ಇರ್ಬೋದಲ್ಲ, ಬ್ಲಡ್ ಡಿಸಾರ್ಡರ್ಸ್ಗಳು ಇರ್ಬೋದಲ್ಲ, ಈ ಒಂದು ಸಂದರ್ಭದ ಅಡಿನಲ್ಲಿ ಅವ್ರಿಗೆ ಸರಿಯಾಗಿ ರಿಪೋರ್ಟು ಬರ್ತಿರೋದಿಲ್ಲ. ಅಂದರೆ ಶುಗರ್ ಇದೇನೋ ಇಲ್ವೋ ಅಂತ ಕ್ಲಾರಿಟಿ ಸಿಕ್ಕಿರೋದಿಲ್ಲ. ಸೊ ಈ ಒಂದು ಸಂದರ್ಭದಲ್ಲಿ ನಮಗೆ ಈ ಟೆಸ್ಟ್ ಸಹಕಾರಿ ಆಗುತ್ತೆ ಈ ಒಂದು ಹಿಮೋಗ್ಲೋಬಿನ್ಗೆ ಸಂಬಂಧಪಟ್ಟಂತೆ. ಇಲ್ಲಿ ಯಾರು 30 ಇಯರ್ಸ್ ಕ್ರಾಸ್ ಆಗಿರ್ತಾರಲ್ಲ, 30 ಇಯರ್ಸ್ ಕ್ರಾಸ್ ಆಗಿರ್ತಕ್ಕಂತಹ ಇಂಡಿವಿಜುವಲ್ಸ್ಗಳು ಕಂಪಲ್ಸರಿ ಈ ಒಂದು ಟೆಸ್ಟನ್ನು ಮಾಡಿಸ್ಕೋಬೇಕು ಅನ್ನುವಂತಹ ಅವೇರ್ನೆಸ್ಸನ್ನು ಸಹ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಕೊಟ್ಟಿರುವಂಥ ಗೈಡ್ಲೈನ್ಸ್ಗಳನ್ನು ಕಾಣ್ಬೋದು. 2018ರಲ್ಲಿ ಈ ಒಂದು ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ. ಎಲ್ಲರೂ ಸ್ಕ್ರೀನಿಂಗ್ ಮಾಡೋದ್ರ ಮುಖಾಂತರ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಅಂತ. ಇಲ್ಲಿ ನೀವು ಯಾವ ರೀತಿಯಾದಂಥ ಡಿಸೀಸ್ಗೆ ಸಸೆಪ್ಟೇಬಲ್ ಇದ್ದೀರೋ ಅಥವಾ ಯಾವ ರೀತಿಯಾಗಿ ಡಿಸಾರ್ಡರ್ಸ್ಗಳನ್ನು ಹೊಂದಿದ್ದೀರೋ ಅಥವಾ ಏನು ಮೀಲ್ ತಿಂತಿದ್ದೀರಾ ಅದನ್ನೇನು ಕನ್ಸಿಡರ್ ಮಾಡದೆ HbA1c ಟೆಸ್ಟ್ ನಡಿನಲ್ಲಿ ಇಂಡಿಪೆಂಡೆಂಟ್ ಆಫ್ ವೇರಿಯಬಲ್ಸ್ ಅಂತಲೇ ಹೇಳ್ಬೋದು. ಈ ಒಂದು ಟೆಸ್ಟು ಇಂಡಿಪೆಂಡೆಂಟ್ ಆಫ್ ವೇರಿಯಬಲ್ಸ್ನ ಆಧಾರದ ಮೇಲೆ ಇರೆಸ್ಪೆಕ್ಟಿವ್ ಆಫ್ ಎನಿ ಅದರ್ ಫ್ಯಾಕ್ಟರ್ಸ್ ಪ್ರಾಪರ್ ಆಗಿರುವಂಥ ಒಂದು ಡೇಟಾವನ್ನು ಕೊಡುತ್ತೆ, ರಿಲೇಬಲ್ ಆಗಿರ್ತಕ್ಕಂಥ ಒಂದು ಡೇಟಾವನ್ನು ಕೊಡುತ್ತೆ. ಸೊ ಈ ಒಂದು ಟೆಸ್ಟ್ಗೆ ಸಂಬಂಧಪಟ್ಟಂತೆ ಜನರಲಿ ನಾವು ಪ್ರಿಲಿಮ್ಸಲ್ಲಿ ನಿಮಗೆ ಡೈರೆಕ್ಟಾಗಿ ಕೇಳ್ಬೋದು HbA1c ಎದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳುವಂತಹ ಸಾಧ್ಯತೆ ಇರುತ್ತೆ. ಪ್ರಿಲಿಮ್ಸಲ್ಲಿ ಆಗಿರ್ಬೋದು, ಈವನ್ ಮೇನ್ಸ್ ನಡಿನಲ್ಲೂ ಸಹ GS ಪೇಪರ್ 2 ನಡಿನಲ್ಲಿ ಹೆಲ್ತ್ ರಿಲೇಟೆಡ್ ಇರುವಂಥ ಇಶ್ಯೂಸಲ್ಲಿ ಕೆಲವೊಂದಿಷ್ಟು ಇಶ್ಯೂವನ್ನು ಅಡ್ರೆಸ್ ಮಾಡುವಂಥ ಸಂದರ್ಭದಲ್ಲಿ ಈ ರಿಪೋರ್ಟ್ಸ್ಗಳನ್ನು ನಾವು ಯೂಸ್ ಮಾಡ್ಕೋಬೋದು ಅಥವಾ ಈ ಒಂದು ಟೆಸ್ಟ್ನ ಪಾಸಿಟಿವ್ ಅಪ್ರೋಚನ್ನು ಸಹ ನಾವಲ್ಲಿ ಮೆನ್ಷನ್ ಮಾಡ್ಕೋಬೋದು. ಇನ್ನು ಮುಂದಿನ ಆರ್ಟಿಕಲ್ ನಡಿನಲ್ಲಿ ಎಲೆಕ್ಷನ್ ಕಮಿಷನರ್ಸ್ಗಳನ್ನು ಸೆಲೆಕ್ಷನ್ ಮಾಡುವಂತಹ ಸಂದರ್ಭದಲ್ಲಿ ಯಾರನ್ನ ಅಪಾಯಿಂಟ್ ಮಾಡಿದ್ದಾರೆ ಪ್ರೆಸಿಡೆಂಟ್ ಅವರು ಅಂತ ನಾವಿಲ್ಲಿ ಕಾಣ್ಬೋದು. ಜ್ಞಾನೇಶ್ ಕುಮಾರ್ ಹಾಗೂ ಸುಖಬೀರ್ ಸಿಂಗ್ ಸಂಧು ಅಂತಕ್ಕಂಥವ್ರನ್ನ ಇವತ್ತು ಅಪಾಯಿಂಟ್ ಮಾಡಿದ್ದಾರೆ ಕಮಿಷನರ್ಸ್ಗಳನ್ನಾಗಿ. ಒಬ್ಬರು ಚೀಫ್ ಇರ್ತಾರೆ, ಇಬ್ಬರು ಎಲೆಕ್ಷನ್ ಕಮಿಷನರ್ಸ್ಗಳಿರ್ತಾರೆ. ಸೊ ಇದು ಮಲ್ಟಿ ಮೆಂಬರ್ ಬಾಡಿ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಿಯರ್ ಆಗಿದೆ. ಆರ್ಟಿಕಲ್ 324ನ ಆಧಾರದ ಮೇಲೆ
ನಾವು ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಂತೆ ಸೊ ಅದು ಹೇಗೆ ಇವಾಗ ಎಲೆಕ್ಷನ್ಸನ್ನು ಕಂಟ್ರೋಲ್ ಮಾಡುತ್ತೆ, ಎಲೆಕ್ಷನ್ ಕಮಿಷನ್ಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಇಲ್ಲಿ ಅಪಾಯಿಂಟ್ಮೆಂಟ್ ಮಾಡಿರುವಂಥ ಸಂದರ್ಭದಲ್ಲಿ ಯಾರ್ಯಾರಿದ್ರು ಅನ್ನೋದ್ರ ಬಗ್ಗೆ ಸಹ ಕಾಣ್ಬೋದು. ಯಾರ್ಯಾರಿದ್ದಾರೆ ಅಂತ ನೀವು ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ, ಯೂನಿಯನ್ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಅಮಿತ್ ಶಾ ಅವರಿದ್ದಾರೆ, ಅಪೋಸಿಷನ್ ಪಾರ್ಟಿ ಲೀಡರ್ ಆಗಿರ್ತಕ್ಕಂಥ ಅಧೀರ್ ರಂಜನ್ ಚೌಧರಿ ಅವರು ಸಹ ಇದ್ದಾರೆ. ಸೊ ಅಪೋಸಿಷನ್ ಪಾರ್ಟಿ ಮೆಂಬರ್ಸ್ ಇದ್ದಾರೆ. ಸೊ ಇಲ್ಲಿ ನಾವು ಕಾಣ್ಬೋದು ಈ ಮೊದಲಿರ್ತಕ್ಕಂಥ ಇಶ್ಯೂ CJI ಅವರನ್ನು ಇನ್ಕ್ಲೂಡ್ ಮಾಡ್ಕೋಬೇಕು ಅನ್ನುವಂಥ ಒಂದು ಇಶ್ಯೂ ಏನಿತ್ತಲ್ಲ, CJI ಅವರನ್ನು ಬೇಡ ಅಂತ ಹೊರತುಪಡಿಸಿ ಇವಾಗ ಈ ಒಂದು ಸೆಲೆಕ್ಷನ್ ಪ್ಯಾನಲ್ ನಡಿನಲ್ಲಿ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಅಮಿತ್ ಶಾ ಅವರಿದ್ದಾರೆ ಅನ್ನುವಂಥ ಒಂದು ಕ್ಲಾರಿಟಿಯನ್ನು ನಾವು ಕಾಣ್ಬೋದು. ಸೊ ಇದು ಚರ್ಚೆಗೆ ನಡೀತಿತ್ತು. ಇವಾಗ ಇಂಟ್ರೀಮ್ ಬೇಸ್ನ ಆಧಾರದ ಮೇಲೆ CJI ಒಂದು ತೀರ್ಪನ್ನು ಕೊಟ್ಟಿರುವಂಥದ್ದು. ಇದರಲ್ಲಿ CJI ಇರಬೇಕು, ಅಪೋಸಿಷನ್ ಮೆಂಬರು ಮತ್ತು PM ಒಳಗೊಂಡಂತಹ ಸೆಲೆಕ್ಷನ್ ಪ್ಯಾನಲ್ ಇರಬೇಕು ಅಂತ. ಸೊ ಈ ಒಂದು ಜುಡಿಷಿಯರಿ ಸಿಸ್ಟಮಿಂದ ಬೇಡ ಅನ್ನುವಂತಹ ಆಧಾರದ ಮೇಲೆ ಹೋಮ್ ಮಿನಿಸ್ಟರನ್ನು ಇಲ್ಲಿ ಚೂಸ್ ಮಾಡಿದ್ದಾರೆ. ಅಂದರೆ ಯಾವುದಾದ್ರೂ ಕ್ಯಾಬಿನೆಟ್ ಮೆಂಬರನ್ನು ಇಲ್ಲಿ ನಾವು ಇನ್ಕ್ಲೂಡ್ ಮಾಡ್ಕೋಬೋದು ಅನ್ನುವಂಥದ್ದಾಗಿ ಕಾಣ್ತಾ ಇದ್ದೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಕೇಸ್ ಏನಿದೆ, ಅನೂಪ್ ಬರ್ನ್ವಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಸೊ ಈ ಒಂದು ಕೇಸ್ ನಡಿನಲ್ಲಿ ಯಾರ್ಯಾರನ್ನ ಇನ್ಕ್ಲೂಡ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ನ ಒಂದು ಪರ್ಸ್ಪೆಕ್ಟಿವನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಇಲ್ಲಿ ಕ್ಲಿಯರಾಗಿ ನಮ್ಗೆ ಗೊತ್ತಾಗಿದೆ ಆಲ್ರೆಡಿ ಇವಾಗ ಅಪಾಯಿಂಟ್ ಮಾಡಿದ್ದಾರೆ ಅಂತ. KPSC ಎಕ್ಸಾಮಿನೇಷನಲ್ಲಿ ರೀಸೆಂಟಾಗಿ ಅಪಾಯಿಂಟ್ ಆಗಿರ್ತಕ್ಕಂಥ ಕಮಿಷನರ್ಸ್ಗಳು ಯಾರಿದ್ದಾರೆ ಅಂತ ನಿಮಗೆ ಡೈರೆಕ್ಟಾಗಿ ಮೆಂಬರ್ಸ್ಗಳನ್ನು ಕಾಣ್ಬೋದು. ಇದರಲ್ಲಿ ಪ್ಯಾನಲ್ಸ್ ಮೆಂಬರ್ ಯಾರಿದ್ದಾರೆ ಅನ್ನೋದು ಕೇಳಬಹುದು. ಅಥವಾ ಈ ಒಂದು ಆರ್ಟಿಕಲ್ ನಮಗೆ ಇಂಪಾರ್ಟೆಂಟ್, ಆರ್ಟಿಕಲ್ 324 ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಇರ್ಬೋದು. ಹಾಗೂ ಈ ಮೊದಲು 40 ಇಯರ್ಸ್ ತನಕ ಯಾವುದೇ ರೀತಿಯಾಗಿ ನಾವು ಮಲ್ಟಿ ಮೆಂಬರ್ ಬಾಡಿಯನ್ನು ಕಾಣ್ತಾ ಇರಲಿಲ್ಲ. ಚೀಫ್ ಎಲೆಕ್ಷನ್ ಕಮಿಷನರ್ಸ್ಗಳು ಮಾತ್ರ ಇದ್ದರು. ಅಗೇನ್ ಏನು ಮಾಡ್ತಾರೆ, ಇದನ್ನು ಮಲ್ಟಿ ಮೆಂಬರ್ ಬಾಡಿಯಾಗಿ 1989ನಲ್ಲಿ ಕನ್ವರ್ಟ್ ಮಾಡ್ತಾರೆ. ಮತ್ತು ಅಗೇನ್ ಕಡಿಮೆ ಮಾಡೋದ್ರ ಮುಖಾಂತರ ನಾವು ಫೈನಲ್ ಆಗಿ ಇವಾಗ ನೋಡ್ತಾ ಇದ್ದೀವಿ ಮಲ್ಟಿ ಮೆಂಬರ್ ಬಾಡಿ ಇರುವಂಥದ್ದನ್ನು ಕಾಣ್ತಾರೆ. 1993 ನಡಿಯಲ್ಲಿ ಒಂದು ತಿದ್ದುಪಡಿಯ ಮುಖಾಂತರ ಕಂಪ್ಲೀಟಾಗಿ ಇಲ್ಲಿ ಎಷ್ಟು ಮೆಂಬರ್ಸ್ಗಳು ಇದ್ದಾರೆ ಅನ್ನುವಂಥ ಒಂದು ಕಂಡೀಷನ್ ಆಗಿರ್ಬೋದು ಫೈನಲ್ ಆಗಿರುತ್ತೆ. ಪ್ರೆಸಿಡೆಂಟ್ ಅವರು ಮಾತ್ರ ಇದನ್ನು ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅಂತ ಹೇಳಿರ್ತಾರೆ. ಯಾವುದೇ ರೀತಿಯಾಗಿ ಪ್ರೊಸೀಜರ್ ಇರಲ್ಲ, ಯಾರು ಬೇಕು ಏನು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾಗಿರುವಂಥದ್ದನ್ನು ನಾವು ಕಾಣ್ತಾ ಇಲ್ಲ. ಫೈನಲ್ ಆಗಿ ಸರ್ಕಾರದ ಒಂದು ಸ್ಕೀಮ್ ಅಂತಂದರೆ ಇಲ್ಲಿ ಒಂದು ಸರ್ಚ್ ಕಮಿಟಿ ಇರುತ್ತೆ. ಸರ್ಚ್ ಕಮಿಟಿನಲ್ಲಿ ಲಾ ಮಿನಿಸ್ಟರನ್ನು ಹೆಡ್ ಆಗಿರ್ತಕ್ಕಂಥ ಒಂದು ಕಮಿಟಿ, ಇವ್ರೇನು ಮಾಡ್ತಾರೆ, ರೆಕಮೆಂಡೇಷನ್ಸನ್ನು ಮಾಡ್ತಾರೆ. ರೆಕಮೆಂಡೇಷನ್ ಮಾಡಿರ್ತಕ್ಕಂಥ ಮೆಂಬರ್ಸ್ಗಳಲ್ಲಿ ಇವ್ರೇನು ಮಾಡ್ಬೋದು, ಚೂಸ್ ಮಾಡ್ಬೋದು. ಅಂದರೆ ಪ್ಯಾನಲ್ ಏನಿರುತ್ತಲ್ಲ, ಸೆಲೆಕ್ಷನ್ ಪ್ಯಾನಲ್ ಒಂದಿರುತ್ತೆ ಹಾಗೂ ಸರ್ಚ್ ಪ್ಯಾನಲ್ ಒಂದಿರುತ್ತೆ. ಓಕೆ, ಈ ಒಂದು ಸರ್ಚ್ ಪ್ಯಾನಲಲ್ಲಿ ಲಾ ಮಿನಿಸ್ಟರ್ನ ಹೆಡ್ ಆಗಿರತಕ್ಕಂಥದ್ದು ಇರುತ್ತೆ. ಈ ಒಂದು ಸೆಲೆಕ್ಷನ್ ಪ್ಯಾನಲ್ ನಡಿನಲ್ಲಿ PM ಅಪೋಸಿಷನ್ ಪಾರ್ಟಿ ಮೆಂಬರು ಮತ್ತು ಇವರು ಅಪಾಯಿಂಟ್ ಮಾಡಿರ್ತಕ್ಕಂಥ ಒಬ್ಬ ಕ್ಯಾಬಿನೆಟ್ ಮೆಂಬರನ್ನು ಇರ್ತಾರೆ. ಸೊ ಇವ್ರು ಏನು ಮಾಡ್ತಾರೆ, ಸರ್ಚ್ ಕಮಿಟಿ ಏನು ರೆಕಮೆಂಡೇಷನ್ ಮಾಡಿರ್ತಲ್ಲ ಆ ಮೆಂಬರ್ಸನ್ನು ಚೂಸ್ ಮಾಡೋದ್ರ ಮುಖಾಂತರ ಫೈನಲ್ ಸೆಲೆಕ್ಷನನ್ನು ಮಾಡ್ಬೋದು. ಅಥವಾ ಬೇರೆ ಮೆಂಬರನ್ನು ಸಹ ಸೆಲೆಕ್ಷನ್ ಮಾಡೋದ್ರ ಮುಖಾಂತರ, ಮ್ಯಾಂಡೇಟರಿ ಏನಿಲ್ಲ. ಈ ಸರ್ಚ್ ಪ್ಯಾನಲ್ ಕೊಟ್ಟಿರ್ತಕ್ಕಂಥ ಅಥವಾ ಸರ್ಚ್ ಕಮಿಟಿ ಕೊಟ್ಟಿರ್ತಕ್ಕಂಥ ಲಿಸ್ಟ್ ಏನೈತೆ ಅದೇನು ಮ್ಯಾಂಡೇಟರಿ ಇಲ್ಲ. ಹಾಗೇನು ಇವರು ಬೇರೆಯವ್ರನ್ನ ಸೆಲೆಕ್ಷನ್ ಮಾಡೋದ್ರ ಮುಖಾಂತರ ಫೈನಲ್ ಆಗಿ ಪ್ರೆಸಿಡೆಂಟ್ ಅವರು ಅವರನ್ನು ನೇಮಕಾತಿ ಮಾಡುವಂಥ ಸಾಧ್ಯತೆ ಇರುತ್ತೆ. ಇಷ್ಟು ನಮಗೆ ಕ್ಲಿಯರ್ ಆಗಿ ಈ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಗೊತ್ತಿರಬೇಕಾಗುತ್ತೆ. ಇವತ್ತಿನ ಕ್ವಶನ್ ಯಾವ ರೀತಿಯಾಗಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಕೇಳಿದ್ದಾರೆ, ನಾಟ್ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ನೋಡೋದಾದರೆ ಪಬ್ಲಿಕ್ ಹೆಲ್ತ್ ಆ್ಯಂಡ್ ಸ್ಯಾನಿಟೇಷನ್ ಸ್ಟೇಟ್ ಲಿಸ್ಟಲ್ಲಿ ಕಂಡುಬರುತ್ತೆ. ಸೆನ್ಸಸ್ ಯೂನಿಯನ್ ಲಿಸ್ಟ್. ಅಲೋಕೇಶನ್ ಆಫ್ ಸೀಟ್ಸ್ ಇನ್ ದ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಇದು 2nd ಶೆಡ್ಯೂಲ್ನಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಟಿ ಡಿಫೆಕ್ಷನ್ ಇದು 10th ಶೆಡ್ಯೂಲ್ನಲ್ಲಿ ಕಂಡುಬರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದಿದೆ, ಅಂದರೆ ಯಾವುದು ಸರಿಯಾಗಿ ಮ್ಯಾಚ್ ಆಗಿಲ್ಲ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.